ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆಯಿಂದ ಅನಾಮಿಕಾ ನಾಗವೇಣಿ ಹತ್ರ ಮಾತಾಡೋದಿಕ್ ಬರ್ತಾಳೆ. ಆಗ ನಾಗವೇಣಿ ಕಾಲಲ್ಲಿ ಮಾತಾಡ್ತಿದ್ದಂಗೆ, ಆಂಟಿ ನಿಮ್ಮ ಹತ್ರ ಮಾತಾಡ್ಬೇಕು, ಒಂದ್ ನಿಮಿಷ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ನಾಗವೇಣಿ. ಆಗ ಆಂಟಿ ಮುಂದೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಹೇಗಾದ್ರೂ ಮಾಡಿ ಕಲ್ಯಾಣ್ ನನ್ನ ಕಡೆ ತಿರುಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಅನಾಮಿಕಾ ಕೇಳ್ತಿದ್ದಂಗೆ, ನೀನೇನು ಯೋಚನೆ ಮಾಡ್ಬೇಡ, ನಾನು ಹೇಳೋ ರೀತಿ ಮಾಡು ಅಂತ ಹೇಳ್ತಾ ಇರ್ತಾರೆ. ಆಗ ಏನ್ ಮಾಡ್ಬೇಕಂಟಿ, ನೀನು ನಿಮ್ಮ ಅಪ್ಪ ಅಮ್ಮನೆಲ್ಲ ಈ ಮನೆಗೆ ಕರ್ಸು, ಅವರು ಮಾತಾಡ್ಲಿ, ಈ ರೀತಿ ಕಲ್ಯಾಣ್ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅನ್ನೋ ವಿಚಾರ ಎಲ್ಲ ಮಾತಾಡಿದ್ರೆ ಆಗ ಅವ್ರು ಕುತ್ಕೊಂಡೆ ಏನ್ ನಿರ್ಧಾರ ಮಾಡ್ಬೇಕು ಅಂತ ಮಾಡ್ತಾರೆ ಅಂತ ನಾಗವೇಣಿ ಇಲ್ದೇ ಇರೋ ಮಾತನ್ನೆಲ್ಲ ಹೇಳಿ ಅನಾಮಿಕಾಗೆ ಒಪ್ಪಿಸ್ತಾ ಇರ್ತಾಳೆ. ಹೌದಾ ಸರಿ ಆಂಟಿ, ನೀವ್ ಹೇಳೋ ರೀತಿನೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿನ ಅಲ್ಲಿಂದ ಈ ಕಡೆ ನೋಡಿದ್ರೆ ಕಾವ್ಯ ಆ ಮನೆ ಅಡ್ರೆಸ್ ಹುಡ್ಕೊಂಡು ಬೇರೆ ಅಡ್ರೆಸ್ ಹೇಳಿರ್ತಾರೆ, ಮನೆ ಖಾಲಿ ಮಾಡಿರ್ತಾರೆ ಅಂತ. ಆಗ ಸರಿ ಅಂತ ಅವಳು ಅಲ್ಲಿಂದ ಹುಡ್ಕೊಂಡು ಹೋಗ್ತಾ ಇದ್ದಂಗೆ ಆ ಮನೆ ಹತ್ರ ಹೋಗಿ, ಇಲ್ಲಿ ಮಾಯಾ ಅನ್ನೋರು ಇದ್ರಲ್ಲ ಎಲ್ಲೋದ್ರು ಅಂತ ಪಕ್ಕದ ಮನೆಯವ್ರನ್ನ ಕೇಳಿದಾಗ, ಇದ್ರು, ಈಗ ಇಲ್ಲ, ಈಗ ಸ್ವಂತ ಮನೆ ಮಾಡ್ಕೊಂಡಿದಾರಲ್ವಾ, ಅದಕ್ಕೆ ಬೇರೆ ಕಡೆ ಹೋಗಿದ್ದಾರೆ ಅಂತ ಹೇಳಿ ಅಡ್ರೆಸ್ನ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ರೌಡಿಗಳು ಹೇಗಾದ್ರೂ ಕಾವ್ಯನ್ ದಾರಿ ತಪ್ಪಿಸ್ಬೇಕಲ್ಲ ಅಂತ ಅವ್ರು ಮಾತಾಡ್ತಾ ಇರೋ ವಿಚಾರನೆಲ್ಲ ಕೇಳಿಸ್ಕೊಂತಾ ಇರ್ತಾರೆ. ಅದ್ರ ಜೊತೆ ಅವ್ರ ಜೊತೆ ಒಂದು ಹೆಂಗ್ಸು ಸಹ ಮಿಂಗಲ್ ಆಗಿರ್ತಾಳೆ. ಹೇಗಾದ್ರೂ ಮಾಡಿ ಕಾವ್ಯನ ಎಸ್ಕೇಪ್ ಮಾಡ್ಬೇಕಲ್ಲ ಅಂತ. ಈ ಕಡೆ ನೋಡಿದ್ರೆ ಅನಾಮಿಕಾ ಸೀದಾ ಅವ್ರ ಅಮ್ಮನ್ಗೆ ಕಾಲ್ ಮಾಡಿ, ಅಮ್ಮ ನೀನು ಅಪ್ಪ ಬರೋ ಸಮಯ ಈಗ ಬಂದಿದೆ, ಬನ್ನಿ, ನೀವು ಬಂದು ಇಲ್ಲಿ ಎಲ್ಲ ಮಾತಾಡಿ, ಯಾಕೆ ಸಡನ್ ಆಗಿ ಹೀಗೆ ಕರಿತಿದ್ಯಾ, ಹೇಳ್ದಷ್ಟು ಮಾಡಮ್ಮ, ನೀನ್ ಬಂದು ಮಾತಾಡಿದ್ರೆ ಇಲ್ಲಿ ಏನು ಎತ್ತ ಅಂತ ನಿನ್ಗೂ ಗೊತ್ತಾಗುತ್ತೆ, ಸುಮ್ನೆ ಹೊರಡು ಅಂತ ಅನಾಮಿಕೆ ಹೇಳ್ತಿದ್ದಂಗೆ, ಸರಿ ಮಗಳೇ ತಕ್ಷಣನೇ ಹೊರಡ್ತಾ ಇದೀವಿ ಅಂತ ಹೇಳಿ ಅವರು ಸಹ ಹೊರಟಿರ್ತಾರೆ. ರಾಜ್ ಮಾಯನ್ ಮನೆ ಹುಡ್ಕೊಳ್ತಾ ಬರ್ತಾ ಇದ್ದಂಗೆ ಅವನಿಗೆ ಫಸ್ಟೇ ಆಗ ಮಾಯನ್ ವಿಚಾರದಲ್ಲಿ ಕಂಡಿಡ್ದಿರೋ ಮಗು ವಿಚಾರದ ಬಗ್ಗೆ ಬ್ಲಾಕ್ ಮೇಲ್ ಮಾಡಿ ಕಾಸು ಇಸ್ಕೊಳ್ತಾ ಇರೋನು ಸಡನ್ ಆಗಿ ರಾಜ್ ಕಣ್ ಮುಂದೆ ಬರ್ತಾನೆ. ಹೇ ನೀನೇನೋ ಇಲ್ಲಿದ್ಯಾ ಅಂತ ಅವನ್ನ ನೋಡಿ ಕೇಳ್ಬೇಕಾದ್ರೆ, ಸರ್ ನೀವೆಂತಕ್ಕೆ ಇಲ್ಲಿದ್ದೀರಾ, ಅಯ್ಯೋ ನೀವು ಇಲ್ಲಿದ್ದೀರಾ ಅಂತ ನನಗೆ ಗೊತ್ತೇ ಆಗಿರ್ಲಿಲ್ಲ ಸರ್, ಏನೋ ನಿಮ್ ಕಡೆಯಿಂದ ಅವತ್ ನಾನು ತಪ್ಪಿಸ್ಕೊಂಡು ಜೀವನ ನಡೆಸ್ತಾ ಇದ್ರೆ ಇಲ್ಲೂ ಬಂದ್ಬಿಟ್ಟಿದ್ದೀರಲ್ಲ ಸರ್ ಅಂತ ಕೇಳ್ತಾ ಇರ್ತಾ. ಆದ್ರೂ ಸರ್ ನಾನು ಯಾವುದೇ ರೀತಿ ಬಾಯಿ ಬಿಟ್ಟಿಲ್ಲ ಸರ್, ಯಾರಿಗೂ ನಾನು ಏನು ಹೇಳಿಲ್ಲ ಅಂತ ಹೇಳ್ತಿದ್ದಂಗೆ, ಇವನು ಏನೋ ತಪ್ಪು ಮಾಡಿರೋರ್ ತರ ಆಡ್ತಿದ್ದಾನಲ್ಲ, ಯಾರಿಗ್ ಬಾಯಿ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ, ಗೊತ್ತಾಯ್ತು ನೀನೇನೇನ್ ತಪ್ಪು ಕೆಲಸ ಮಾಡಿದ್ಯಾ, ಯಾರ್ಯಾರಿಗೆ ಹೇಳಿದ್ಯಾ ಅಂತ ನನಗೆ ಗೊತ್ತು ಅಂತ ರಾಜ್ ಬೇಕು ಅಂತಾನೆ ಹೇಗಾದ್ರೂ ಅವನ್ ಬಾಯಿಂದ ನಿಜ ಬರೆಸ್ಬೇಕು ಅಂತ ನಾಟಕ ಆಡ್ತಾ ಇದ್ದಂಗೆ ಅವನು, ಅಯ್ಯೋ ಸರ್ ನಾನು ಕಾವ್ಯ ಮೇಡಮ್ ಅವ್ರಿಗೆ ಬೇಕು ಅಂತ ಹೇಳಲಿಲ್ಲ, ಪೊಲೀಸ್ ಅವ್ರು ಬಂದಿದ್ರು, ಹಾಗಾಗಿ ನಾನು ನಿಜಾನ ಹೇಳ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಂಗೆ ರಾಜ್ಗೆ ಕೇಳಿಸ್ಕೊಂಡು ಆ ವಿಚಾರ ತುಂಬಾ ಶಾಕ್ ಆಗಿ ನಿಂತಿರುತ್ತೆ. ಶಂಸಿ ಸರ್, ನಾನು ಯಾವತ್ತೂ ನಿಮ್ ಕಣ್ಣಿಗೆ ಕಾಣಿಸಲ್ಲ ಅಂತ ಆ ವ್ಯಕ್ತಿ ಅಲ್ಲಿಂದ ಹೊರಡೋಗ್ಬಿಡ್ತಾನೆ. ಅಯ್ಯೋ ದೇವ್ರೆ, ಕಾವ್ಯನ್ ಗೊತ್ತಾಗಿದ್ಯಾ, ಕಾವ್ಯನ್ಗೆ ಆ ಮಗು ನಂದಲ್ಲ ಅನ್ನೋದು ಗೊತ್ತಾಗೋಯ್ತಾ, ಅಷ್ಟೇ ಗೊತ್ತಾಗಿದ್ಯಾ ಇಲ್ಲ ಅದಕ್ಕೆ ನಮ್ಮ ಅಪ್ಪನೇ ಕಾರಣ ಅನ್ನೋ ವಿಚಾರನೂ ಗೊತ್ತಾಯ್ತಾ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ರಾಜ್. ಆ ಟೈಮಲ್ಲಿ ಹೇಗಾದ್ರೂ ಕಾವ್ಯನ್ಗೆ ಫೋನ್ ಮಾಡ್ಬೇಕಲ್ಲ ಅಂತ ಮಾಡ್ತಾ ಇದ್ರೆ ನೋಡಿದ್ರೆ ಕಾವ್ಯನ್ ಫೋನ್ ನೆಟ್ವರ್ಕ್ ಅಲ್ಲಿ ಸಿಗ್ತಾ ಇರೋದಿಲ್ಲ, ಕಟ್ ಆಗ್ತಾ ಇರುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಕಾವ್ಯನೇ ಫಾಲೋ ಮಾಡ್ಕೊಳ್ತಾ ಆ ಹೆಂಗ್ಸು ಮತ್ತೆ ರೌಡಿಗಳು ಇಬ್ರು ಹೋಗ್ತಾ ಇರ್ತಾರೆ. ನೋಡಿದ್ರೆ ಕಾವ್ಯ ಅಪ್ಪು ಕಾಲ್ ಮಾಡಿ, ಎಲ್ಲೇ ಇದ್ಯಾ ಅಕ್ಕ, ಬರ್ತಾ ಇದ್ದೀನಿ, ನೀನ್ ಕಳ್ಸಿರೋ ರೋಡ್ ಪಕ್ಕದಲ್ಲೇ ಇದ್ದೀನಿ, ನಾನ್ ರೀಚ್ ಆಗ್ತೀನಿ ಅಂತ ಹೇಳಿ ಅವಳು ಕಾಲ್ ಕಟ್ ಮಾಡ್ತಾಳೆ. ಕಾವ್ಯ ಆ ಮನೆನ ಹುಡ್ಕೊಳ್ತಾ ಹಾಗೆ ನಿಧಾನಕ್ಕೆ ಹೋಗ್ತಾ ಇರ್ತಾಳೆ. ನೋಡಿದ್ರ ಆ ರೌಡಿಗಳು ಮತ್ತೆ ಅವ್ರ ಜೊತೆ ಮಿಂಗಲ್ ಆಗಿರೋ ಒಂದು ಹೆಂಗ್ಸು ಅವರು ಸಹ ಹಾಗೆ ಹೋಗ್ತಾ ಇರ್ತಾರೆ. ಕಾವ್ಯನ ಫಾಲೋ ಮಾಡ್ಕೊಳ್ತಾನೆ. ಈ ಕಡೆ ರಾಜ್ ನೋಡಿದ್ರೆ ರಾಜ್ ಸಹ ಈ ಕಡೆ ಮಾಯನ್ ಮನೆ ಹುಡ್ಕೊಳ್ತಾ ಹೋಗ್ತಾ ಇದ್ದಾನೆ. ಅದ್ರ ಜೊತೆ ಅಯ್ಯೋ ಕಾವ್ಯಗೆ ಗೊತ್ತಾಗ್ಬಿಟ್ಟಿದ್ಯಲ್ಲ, ಏನಪ್ಪಾ ಮಾಡೋದು ಅಂತ ಆ ಟೆನ್ಷನ್ ಅಲ್ಲಿ ಬೇರೆ ಹೋಗ್ತಾ ಇದ್ದಾನೆ. ಕಾವ್ಯ ನೋಡಿದ್ರೆ ಹೇಗೋ ಈ ಮನೆ ಹುಡುಕ್ಬೇಕಲ್ಲ ಅಂತ ಹೋಗ್ತಿದ್ದಂಗೆ ಆ ರೌಡಿಗಳು ಮತ್ತೆ ಆ ಹೆಂಗ್ಸು ಪ್ಲಾನ್ ಮಾಡಿರೋ ಪ್ರಕಾರ ಹೇಗೋ ಒಬ್ಳೆ ಇದ್ದಾಳೆ, ದಾರಿ ತಪ್ಪಿಸ್ಬೋದಲ್ಲ ಅಂತ ಆ ಹೆಂಗ್ಸು ಸಹ ಬಂದಿ, ಅಯ್ಯೋ ಸಾರಿ ಅಮ್ಮ, ನಾನಿನ್ನ ಡ್ಯಾಶ್ ಹೊಡೆದ್ಬಿಟ್ಟೆ, ಅಯ್ಯೋ ಬೇಜಾರ್ ಮಾಡ್ಕೋಬೇಡ ಅಮ್ಮ ಅಂತ ಹೇಳ್ತಿದ್ದಂಗೆ, ಪರವಾಗಿಲ್ಲ ಆಂಟಿ, ಏನು ಹಂಗೇನಿಲ್ಲ ಅಂತ ಕಾವ್ಯ ಹೇಳ್ತಿದ್ದಂಗೆ, ಏನೋ ಹುಡ್ಕೊಂಡು ಹೋಗ್ತಿರೋ ಹಾಗಿದೆ, ಏನೂ ಇಲ್ಲ, ನನಗ್ ಬೇಕಾಗಿರೋರ್ ವ್ಯಕ್ತಿಯವ್ರ ಮನೆ ಹುಡ್ಕೊಂಡು ಹೋಗ್ತಾ ಇದ್ದೀನಿ, ಮಾಯಾ ಅನ್ನೋರ್ದು. ಓ ಆ ಮಾಯಾನಾ, ಬಾ ನಾನ್ ಕರ್ಕೊಂಡೋಗಿ ತೋರಿಸ್ತೀನಿ ನಿನ್ಗೆ ಅವ್ರ ಮನೆ ಅಂತ ಆ ಹೆಂಗ್ಸು ಕಾವ್ಯನ
ದಾರಿ ತಪ್ಸೋ ಕೆಲ್ಸನ ಮಾಡ್ತಾ ಇರ್ತಾಳೆ. ಸರಿ ಅಂತ ಇನ್ನ ಕಾವ್ಯನ ಆ ಹೆಂಗ್ಸು ಹಾಗೆ ಕರ್ಕೊಂಡು ಹೋಗ್ತಾ ಇರೋದ್ನ ರೌಡಿಗಳು ನೋಡಿ ಹೇಗಾದ್ರೂ ಮಾಡಿ ಬೇಗ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಮನೆಗೆ ಅನಾಮಿಕಾ ಅವರ ಅಪ್ಪ ಅಮ್ಮ ಇಬ್ರು ಬಂದಿರ್ತಾರೆ. ಆಗ ಏನು ಏನು ಮಾತಾಡ್ತೀರಾ ಕೂತಿದ್ದೀರಾ, ಏನ್ ಮಾತಾಡೋಣ ಹೇಳಿ ಅಂತ ಹೇಳ್ತಿದ್ದಂಗೆ, ಹೇಳಿ ನೀವು ದೊಡ್ಡವ್ರಲ್ವಾ ಮಾತಾಡಿ ಅಂತ ಅಪರ್ಣ ಅವರೆಲ್ಲ ಹೇಳ್ತಾ ಇದ್ರು. ನಿಮ್ಮಂತ ಮಗಳು ನಮ್ಗೆ ಇದ್ರೂ ಒಂದೇ ಇಲ್ದೇ ಇರೋದು ಒಂದೇ ಅಂತ ಹೇಳ್ತಾ ಇದ್ದಂಗೆ, ಯಾಕೆ ನೀವ್ ಈ ರೀತಿ ಮಾತಾಡ್ತಾ ಇದ್ದೀರಾ, ನನ್ ಮಗಳು ಇಲ್ಲಿ ಸುಖವಾಗಿ ಇಲ್ವೇ ಇಲ್ಲ. ಕಲ್ಯಾಣ್ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ದಿರಾ ಮಾಡ್ದಿರಾ ಮನೇಲೆ ಹುಚ್ಚುಚ್ಚು ಕವಿತೆಗಳನ್ನ ಬರ್ಕೊಂಡ್ ಕೂತಿದ್ದಾನೆ ಅಂದ್ರೆ ನಾನ್ ಏನಂತ ಆಧಾರ ಮಾಡ್ಕೊಳ್ಳಿ ನನ್ ಮಗಳು ಖುಷಿಯಾಗಿರ್ತಾಳೆ ಅಂತ? ಯಾರ್ ನಿಮಗ್ ಹೇಳಿದ್ರು ಖುಷಿಯಾಗಿಲ್ಲ ಅಂತ? ಅವ್ನ್ ಕೆಲ್ಸ ಏನಿದೆಯೋ ಅದನ್ನ ಮಾಡ್ತಿದ್ದಾನೆ. ಏಂತಕ್ಕಂದ್ರೆ ಅನಾಮಿಕಾಗೂ ಗೊತ್ತು ಅಲ್ವಾ ಫಸ್ಟಿಂದಾನು ಕವಿತೆಗಳನ್ನೇ ಬರೆಯೋದು ಕವಿ ಅಂತ, ಮತ್ತೇನೀಗ ಹೊಸದಾಗಿ ತಿಳ್ಕೊಳ್ಳೋ ಅಂತದಿದೆ ಅಂತ ಸ್ವಪ್ನನೂ ಸಹ ಹೇಳ್ತಾ ಇದ್ದಂಗೆ ಆ ವಿಚಾರನ ಕೇಳಿಸ್ಕೊಂಡು ಮನೆ ಮಂದಿಯವರೆಲ್ಲ ಹಾಗೆ ನೋಡ್ತಾ ಇರ್ತಾರೆ. ಇನ್ನ ಪ್ರಕಾಶ್ ಅವರು ಸಹ ಕೋಪ ಬಂದಿ, ನಾವೇನು ನಿಮ್ ಮಗಳಿಗೆ ಕಮ್ಮಿ ಮಾಡ್ತಾ ಇಲ್ಲ, ಏನೇನ್ ಬೇಕೋ ಎಲ್ಲ ಸೌಕರ್ಯ ಮಾಡ್ಕೊಡ್ತಾ ಇದೀವಿ, ಏನಾದ್ರೂ ಕಮ್ಮಿ ಮಾಡಿದೀವ ಕೇಳಿ ಅಂತ ಹೇಳ್ತಿದ್ದಂಗೆ, ಹೌದು ನಮ್ಮ ಮನೆಯವರು ಹೇಳ್ತಾ ಇರೋದು ನಿಜ, ನಿಮ್ ಮಗ್ಳಿಗೆ ಏನೇನ್ ಬೇಕೋ ಆಸ್ತಿ ಅಂತಸ್ತು ಏನೇನ್ ಬೇಕೋ ಎಲ್ಲಾನು ನಾವು ಕೊಟ್ಟಿದೀವಿ, ನಾವೇನ್ ಚೆನ್ನಾಗಿ ನೋಡ್ಕೊಂತ ಇಲ್ವಂತೆ ಅವರಿಗೆ ಅಂತ ಹೇಳ್ತಾ ಇದ್ದಂಗೆ ಇನ್ನ ಅನಾಮಿಕಾ ಅವರ ಅಪ್ಪ, ಅಲ್ಲ ಈ ರೀತಿ ಮನೆ ಗಂಡಸು ಕೆಲ್ಸಕ್ಕೆ ಹೋದ್ರೇನೆ ಅಲ್ವಾ ನಡೆಯುತ್ತೆ, ಇಲ್ಲ ಅಂದ್ರೆ ಹೇಗ್ ನಡೆಯುತ್ತೆ, ಅವಳಿಗೂ ಆಸೆ ಆಕಾಂಕ್ಷೆ ನನ್ ಜೊತೆ ಖುಷಿಯಾಗಿರ್ಬೇಕು ಅನ್ನೋ ಆಸೆ ಇರುತ್ತಲ್ವಾ ಅಂತ ಹೇಳ್ತಿದಂಗೆ, ಇವಾಗೇನ್ ನಾವು ಅವ್ರೇನ್ ಚೆನ್ನಾಗಿಲ್ಲ ಅಂತ ಅನ್ಕೊಂಡಿದ್ದೀರಾ? ನಿಮ್ ಮಗಳೇ ಬಂದಾಗಿಂದ ಒಂದೊಂದೇ ಕ್ಯಾತೆ ತಗ್ತಾ ನನ್ ಮಗ ಸುಖ ಶಾಂತಿನೆಲ್ಲ ಹಾಳ್ ಮಾಡಿರೋದು ನಿಮ್ ಮಗಳೇ ಅಂತ ಧನಲಕ್ಷ್ಮಿನ ಸಹ ಹೇಳ್ತಾ ಇದ್ದಂಗೆ ಎಲ್ಲರಿಗೂ ಬೇಜಾರಾಗ್ತಾ ಇರುತ್ತೆ. ಆಗ ಅನಾಮಿಕಾ ಅವರಮ್ಮ, ಇದೇ ರೀತಿ ನೀವು ನಡೆಸ್ತಾ ಹೋಗ್ತಿದ್ರೆ ಸರಿ ಇರೋದಿಲ್ಲ ನೋಡಿ ಅಂತ ಜೋರಾಗಿ ಹೇಳ್ತಾ ಇರ್ತಾಳೆ. ಆಗ ಏನ್ ಸರಿ ಇರೋದಿಲ್ಲ, ಎದೋಳಮ್ಮ ನೀನು ಫಸ್ಟು, ಏನ್ ಮಾಡ್ತಾ ಇದ್ಯಾ ನೀನು ಸಂಬಂಧನ ಒದಗ್ಸಂಗಿದ್ರೆ ಇಲ್ಲಿ ಇರು, ಇಲ್ಲ ನಾನು ನನ್ ಮಗಳನ್ನ ನಾನು ಕರ್ಕೊಂಡ್ ಹೋಗ್ತೀನಿ ಅನ್ನೋದಾದ್ರೆ ಕರ್ಕೊಂಡ್ ಹೋಗ್ತಾ ಇರು, ನಮಗೂ ನಿಮ್ ಮಗಳು ಅವಶ್ಯಕತೆ ಏನಿಲ್ಲ ಅಂತ ಸ್ವರಾಜ್ ಅವರಜ್ಜಿ ಹೇಳ್ತಾ ಇರ್ತಾರೆ. ಆ ವಿಚಾರನ ಕೇಳಿಸ್ಕೊಂಡು ಎಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಆಗ ಅನಾಮಿಕಾ, ಅಮ್ಮ ಸ್ವಲ್ಪ ನಿಧಾನಕ್ ಮಾತಾಡು, ಏನ್ ಮಾತಾಡ್ತಾ ಇದ್ಯಾ ನೀನು ಅಂತ ಅವಳು ಸಹ ಏಕಾಏಕಿ ಕಿರ್ಚ್ತಾ ಇದ್ದಂಗೆ ಇನ್ನು ಸ್ವಪ್ನನು ಸಹ ಅನಾಮಿಕಾ ವಿರುದ್ಧವಾಗಿ ಮಾತಾಡ್ತಾ ಇರ್ತಾಳೆ. ಆಗ ಸುಮ್ನೆ ಬಾಯಿ ಮುಚ್ಚೆ, ನೀನೇನೆ ಮಧ್ಯ ಹೋಗ್ತಾ ಇದ್ಯಾ, ಅವ್ರ ಮನೆ ಕುಟುಂಬ ಸಮಸ್ಯೆ ಅವ್ರು ನೋಡ್ಕೊಳ್ತಾರೆ, ನಿನಗೇನೆ ಕಷ್ಟ ಅಂತ ನಾಗವೇಣಿ ಹೇಳ್ತಿದ್ದಂಗೆ, ಆಗ ಸಾಕು ನಿಲ್ಸಿ, ಇಲ್ಲಿ ಅವ್ರವ್ರ ನಿರ್ಧಾರ ಅವರೇ ತಗೊಳ್ತಾ ಇದ್ದೀರಾ, ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ? ನೀವು ನಿಮ್ ಮಗಳು ಇಲ್ಲಿ ಸಂಸಾರ ಮಾಡ್ಬೇಕು ಅಂದ್ರೆ ಮಾತ್ರ ಇರ್ಸಿ, ಇಲ್ಲ ನಮ್ ಕೈಲಿ ಆಗಲ್ಲ ಅಂದ್ರೆ ಕರ್ಕೊಂಡ್ ಹೋಗ್ತಾ ಇರಿ, ನಾವೇನ್ ಇಲ್ಲಿ ಅವಳನ್ನ ಇಟ್ಕೊಂಡ್ ಜೋತಾಡ್ತಾ ಇಲ್ಲ ಅಂತ ಸ್ವರಾಜ್ ಅವರಜ್ಜಿ ಗಟ್ಟಿಯ ನಿರ್ಧಾರನ ತಗೊಳ್ತಾ ಇರ್ತಾರೆ. ಅದನ್ನ ನೋಡಿ ಅವ್ರ ಯಜಮಾನ್ರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಚಿಟಿ, ಯಾಕೆ ನೀನ್ ಇಷ್ಟು ರೇಗಾಡ್ತಾ ಇದ್ಯಾ, ಸ್ವಲ್ಪ ತಾಳ್ಮೆಯಿಂದ ಮಾತಾಡು ಅಂತ ಹೇಳಿ ಕೂರಿಸ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಾವ್ಯ ಮತ್ತೆ ಆ ಹೆಂಗ್ಸು ಇಬ್ರು ಕಾಡಿನ ಮಧ್ಯ ಬಂದಿರ್ತಾರೆ. ಅಯ್ಯೋ ನೀವ್ ಎಲ್ಲಿ ಕರ್ಕೊಂಡ್ ಹೋಗ್ತಾ ಇದ್ದೀರಾ, ಏನು ಇಲ್ಲಿ ಯಾವ್ದು ದೇವಸ್ಥಾನನೂ ಕಾಣಿಸ್ತಾ ಇಲ್ಲ, ಅವ್ರ ಮನೇನೂ ಕಾಣಿಸ್ತಾ ಇಲ್ವಲ್ಲ ಅಂತ ಕಾವ್ಯ ತುಂಬಾ ಟೆನ್ಷನ್ ಆಗಿ ಅಪ್ಪು ಕಾಲ್ ಮಾಡ್ತಾಳೆ. ಆಗ ಅಕ್ಕ, ನೀನ್ ಕಳ್ಸಿರೋ ಲೊಕೇಶನ್ ಬಂದಿದ್ದೀನಿ, ಎಲ್ಲಿದ್ಯಾ ನೀನು? ಅಯ್ಯೋ ಅಪ್ಪು, ನಾನು ಅದ್ರಿಂದ ಒಂದ್ ಸ್ವಲ್ಪ ಮುಂದೆ ಬಂದಿದ್ದೀನಿ, ಬಾ ನೀನು ಹಾಗೆ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಈಗ ಕಾವ್ಯನ ಆ ರೌಡಿಗಳು ಹೇಗಾದ್ರೂ ಮಾಡಿ ಕಿಡ್ನಾಪ್ ಮಾಡ್ಬೇಕು ಅಂತ ಹೊರಡ್ತಾ ಇದ್ದಾರೆ. ಅದ್ರ ಜೊತೆ ಆ ಹೆಂಗ್ಸು ಸಹ ಅವ್ರ ಕಡೆಗೆ ಸಪೋರ್ಟ್ ಮಾಡಿ ಕಾವ್ಯನ ಬಲಿಪಶು ಮಾಡಕ್ ಹೊರಟಿದ್ದಾಳೆ. ಈ ಕಡೆ ನೋಡಿದ್ರೆ ಅಪ್ಪು ಕಾವ್ಯನ್ ಹುಡ್ಕೊಳ್ತಾ ಬಂದಿರೋಳ್ಗೆ ಕಾವ್ಯನ ಸುದ್ದಿ ಗೊತ್ತಾಗುತ್ತಾ ಈ ಕಡೆ ಮನೆ ಮಂದಿಯವರೆಲ್ಲರೂ ಅನಾಮಿಕಾ ಮತ್ತೆ ಕಲ್ಯಾಣ್ ಸುಖವಾಗಿ ಸಂಸಾರ ಮಾಡ್ಬೇಕು ಅಂತ ಹೊರಡ್ತಾ ಇದ್ರೆ ಅವರಮ್ಮ ಬಂದು ಮಾತಾಡಿರೋ ವಿಚಾರಕ್ಕೆ ಮನೆಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಈಗ ಅವ್ರಿಬ್ರು ಸುಖವಾಗಿ ಸಂಸಾರ ಮಾಡ್ತಾರ ಅಥವಾ ಅವ್ರ ಅಮ್ಮನ ಆಸೆ ಅಂತೆ ಅನಾಮಿಕಾನ ಅವ್ರಮ್ಮ ಕರ್ಕೊಂಡು ಹೋಗ್ತಾರ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.